ಭಾಳ ಆಶ್ಚರ್ಯ ಆಗೋಯ್ತು. ಈಗ ಈಗ ಇದೊಂದು ದೃಶ್ಯ ಮಧ್ಯೆ ಹೇಳಿಬಿಡ್ತೇನೆ, ನೋಡಿ ಹೇಗಿದ್ದಾವೆ. ಇದು ಭೂಮಿ ಪೂಜೆ ಆದ ಮೇಲಿನ ದೃಶ್ಯ. ಇದು ಅಯೋಧ್ಯೆಯಲ್ಲೊಂದು ಸಾಮಾನ್ಯವಾದ ದೃಶ್ಯ ಈ ಕಪಿಗಳದ್ದು. ಆದರೆ ಇಲ್ಲಿ ಏನಿದೆ ಇದು ಮಾತ್ರ ನಾವು ಇದನ್ನು ಸಾಮಾನ್ಯ ಅಂತ ಪರಿಗಣನೆ ಮಾಡಬಾರ್ದು. ನಾನು ಏನು ಅಂತ ಮುಂದಕ್ಕೇನು ಹೇಳಲಿಕ್ಕೆ ಹೋಗೋದಿಲ್ಲ ನಿಮಗೆ, ಅದು ನೀವೇ ಯೋಚನೆ ಮಾಡಬೇಕು. ಆದರೆ ಈ ದೃಶ್ಯ ಮಾತ್ರ ನೀವು ಮರೆಯೋ ಹಾಗಿಲ್ಲ. ಇದಕ್ಕೆ ವಿಶೇಷವಾದಂಥ ಅರ್ಥವಿದೆ, ಅದನ್ನು ನಾನು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಇದರ ಮಧ್ಯೆ ಇನ್ನೊಂದಾಗಿತ್ತು, ಅದನ್ನು ಫೋಟೋ ಖಂಡಿತ ಹೊಡಿಯೋದಕ್ಕೆ ಸಾಧ್ಯವಿಲ್ಲ. ಅಕಸ್ಮಾತಾಗಿ ಅದು ಬಂದರೆ ಮಾತ್ರ ಸಾಧ್ಯ ಅಷ್ಟೇ ಹೊರತು ಅದನ್ನು ಫೋಟೋ ಹೊಡಿಯೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಕ್ಷಣಾರ್ಧದಲ್ಲಿ ಆ ಘಟನೆ ನಡೆದೋಗಿದೆ. ನಾವು ಭೂಮಿ ಪೂಜೆ ಮಾಡಿ ಹೋಗಿ ಕೂತಿದ್ದು, ಇನ್ನೇನು ಅವರು ರಾಮಭುಜಂಗವನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ರಾಮಭುಜಂಗ ಶುರುವಾಗಿದೆ. ಅಷ್ಟೊತ್ತಿಗೆ ಇಲ್ಲಿ ಯಾರೂ ಇಲ್ಲ ಮಧ್ಯದಲ್ಲಿ. ಒಂದು ಕಪಿ ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ನಾವೆಲ್ಲ ಸುತ್ತ ಕೂತಿದ್ದೇವೆ. ನಮ್ಮ ಮಧ್ಯೆ ಬಂದು ಅಲ್ಲಿಂದ ಒಂದು ಹಣ್ಣು ಅಂತ ಕಾಣುತ್ತೆ, ಅದನ್ನು ಹಿಡ್ಕೊಂಡು ತಕ್ಷಣ ಓಡಿ ಹೋಯಿತು. ಅದು ಎಷ್ಟು ಬೇಗ ಅಂತ ಎಲ್ರಿಗೂ ಭಾಳ ಸಂತೋಷ ಆಗೋಯ್ತು. ಆ ದೃಶ್ಯ ಎಂಥ ಚಮತ್ಕಾರ ಅದು ಅಂತ ಎಲ್ಲ ಸುತ್ತ ಕೂತಿದ್ದೇವೆ ನಾವು. ಆದರೆ ನಮ್ಮ ಮಧ್ಯೆ ಅದು ಏನು ಯಾವ ಭಯವೂ ಪಡದೆ ಬಂದು ಅದರ ಕೆಲಸ ಮಾಡೇ ಮಾಡಿತು. ಆ ಘಟನೆ ಕೂಡ ಒಂದು ಸಾಮಾನ್ಯವಾದ ಘಟನೆ ಅಲ್ಲ ಅದು. ಆ ಘಟನೆ ಅಷ್ಟೇ ಈ ಕಪಿಗಳು ಬಂದು ಈ ಪ್ರಸಾದವನ್ನು ತೊಗೊಂಡು ಹೋಗ್ತಾ ಇರೋ ದೃಶ್ಯ ಇದೆಯಲ್ಲ, ಇದೊಂದು ಅಸಾಮಾನ್ಯವಾದಂಥ ಘಟನೆ. ಇದಿಷ್ಟು ಅಲ್ಲಿಯ ಭೂಮಿ ಪೂಜೆಗೆ ಸಂಬಂಧಪಟ್ಟಂತೆ